ಇಲ್ಲಿ ಭಾರಿ ಪೈಪೋಟಿ ಇತ್ತು. ಅಲ್ಲಿ ಜನಾರ್ದನ್ ರೆಡ್ಡಿ ಅವರು ಬರೋದ್ರಿಂದ ಯಡಿಯೂರಪ್ಪನವರು, ವಿಜಯೇಂದ್ರ ಎಲ್ಲರೂ ವಿರೋಧ ಪಕ್ಷದವರು ಬಹಳಷ್ಟು ಟಾರ್ಗೆಟ್ ಹಾಕೊಂಡಿದ್ರು, ನಾವು ಗೆದ್ದೇ ಗೆಲ್ಬೇಕಂತ ಹೇಳಿ. ಅದರಲ್ಲಿ ಮತದಾರರ ಬಗ್ಗೆ ನಾವು ವಿಚಾರ ಮಾಡಿದ್ರೆ ಇಲ್ಲಿ ತುಕಾರಾಮ್ ಅವರು ಉತ್ತಮವಾಗಿ ಕೆಲಸಗಳು ಮಾಡಿದ್ದಾರೆ. ಮತ್ತೆ ಸಂತೋಷ್ ಲಾಡ್ ಅವರ ಕ್ಷೇತ್ರ ಮೊದಲಿಡುವುದು ಇರೋದ್ರಿಂದ, ಈ ಭಾಗದಲ್ಲಿ ಅತ್ಯಂತ ಪ್ರಭಾವಿ ನಾಯಕರವರು ಇರೋದ್ರಿಂದ ಎಲ್ಲಿಯವರೆಗೆ ಸಂತೋಷ್ ಲಾಡ್ ಅವರು ರಾಜಕೀಯದಲ್ಲಿ ಇರ್ತಾರೋ ಅಲ್ಲಿಯವರೆಗೆ ಅವ್ರಿಗೆ ಯಾರು ಹೇಳ್ತಾರೋ ಅವ್ರಿಗೆ ನಾವು ಓಟ್ ಹಾಕ್ತೀವಿ. ಅವ್ರು ಬಿಟ್ಟು ನಾವು ಯಾರಿಗೆ ಮತ ಹಾಕೋದಿಲ್ಲ. ಇಲ್ಲಿ ವಿರೋಧ ಪಕ್ಷದವರು ಬರೋ ಸಾಧ್ಯನೇ ಇಲ್ಲ. ಇಲ್ಲಿಯವರೆಗೆ ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷದವರು ಯಾವುದೇ ಪಕ್ಷ ಆರಿಸಿನೂ ಕೂಡ ಬಂದಿಲ್ಲ. ಈ ಸಲ ಕೂಡ ಸಂತೋಷ್ ಲಾಡ್ ಅವರು ಯಾರಿಗೆ ಹೇಳ್ತಾರೋ ಅವ್ರಿಗೆ ಓಟ್ ಹಾಕ್ತೀವಿ. ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ಕಾಂಗ್ರೆಸ್ ಪಕ್ಷ ಪ್ರಭಾವಿ ನಾಯಕ ಇದ್ದಾರೆ. ಬಡವರು, ಹಿಂದುಳಿದವರು, ದಲಿತರು, ಎಲ್ಲಾ ಜಾತಿ ಜನಾಂಗದವರು ತೆಗೆದುಕೊಂಡು ಹೋಗ್ತಾರ. ಅವ್ರ ಕಷ್ಟ ಕಾರ್ಪಳ ಆಲನೆ ಮಾಡ್ತಾರೆ. ಕರೆದಾಗ ಬರ್ತಾರ. ನಮ್ಗೆ ಏನ್ ಬೇಡ್ತೀವಿ ನಾವು ಕಷ್ಟ ಕಾಲದಿದ್ದಾಗ ಸಹಾಯ ಮಾಡ್ತಾರ. ಅದಕ್ಕಾಗಿ ನಾವು ಸಂತೋಷ್ ಲಾಡ್ ಅವರಿಗೆ ಪರವಾಗಿ ಮತ ಹಾಕ್ತೀವಿ. ನಾವು ಕಾಂಗ್ರೆಸ್ ಪಕ್ಷ ಗೆದ್ದಿರ್ತೀವಿ ಅನ್ನೋ ಮಾತನ್ನ ಹೇಳಿದರು. ನಾವು ಕೂಡ ಅಲ್ಲಿ ನಮ್ಮ ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರು, ಜನಮೆಚ್ಚಿದ ನಾಯಕರಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಲ್ಲ ಕೂಡ್ಕೊಂಡು, ನಮಗೆ ಪ್ರಿಯಾಂಕ್ ಖರ್ಗೆ ಅವರು, ಅಜಯ್ ಸಿಂಗ್ ಎಲ್ಲರೂ ಕೂಡ್ಕೊಂಡು ಆ ಭಾಗದಲ್ಲಿ ಸೊಂಡ್ರು ಕ್ಷೇತ್ರದಲ್ಲಿ ನಮ್ಮ ಗಂಗಾಮತ ಸಮಾಜ ಜನರು ಬಹಳ ಇರೋದ್ರಿಂದ ಅಲ್ಲಿ ಬೆಸ್ತರು ಅಂತಾರ ಮತ್ತು ಗಂಗಾಮತರು ಅಂತಾರ. ಅಲ್ಲಿ ಜನರು ಒಂದ್ ಸೈಡ್ ಓಟ್ ಮಾಡಿಸ್ಬೇಕು, ಅವ್ರ ಮನ ಒಲಿಸ್ಬೇಕು ಅಂತ ಹೇಳಿದ್ರು. ಅದಕ್ಕಾಗಿ ನಾನು ಕೂಡ ತಾಳ್ನೂರು ಅಂತ ಹೇಳಿ ಒಂದು ಪಂಚಾಯತ್, ಬಹಳ ದೊಡ್ಡ ಪಂಚಾಯತ್, ಸುಮಾರು 10,000 ಜನ ಇರ್ತಕ್ಕಂಥ ಗ್ರಾಮ ಅದು. ಪಂಚಾಯತ್ ಗ್ರಾಮ ಅದು. ಸುತ್ತಲೂ ಕೆಲವು ಹಳ್ಳಿಗಳು ಬರ್ತೇವೆ. ಅದು ಅಲ್ಲದೆ ಕೆಲವು ಹಳ್ಳಿಗೆ ಎಲ್ಲೆಲ್ಲಿ ನಮ್ಮ ಜನಾಂಗ ಹೆಚ್ಚಿದಾರ ಅಲ್ಲೆಲ್ಲ ಹೋಗಿ ಅವ್ರ ಮನವೊಲಿಸಿ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಮತ ಹಾಕ್ಬೇಕು, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅನ್ನಪೂರ್ಣರವ್ರನ್ನ ಆರಿಸಿ ತರಬೇಕು ಅಂತ ಹೇಳಿ ನಾವು ಮನವಿ ಮಾಡಿದ ಪ್ರಕಾರ ಮೊದಲನೇ ಬಾರಿಗೆ ಗಂಗಮ್ಮ ಸಮಾಜದವರು ಕೂಡ ಒಕ್ಕಟ್ಟಾಗಿ ಯಾವ ವಿಚಾರ ಮಾಡದೆ ನನ್ನ ಮೇಲೆ ಭರವಸೆ ಇಟ್ಟು ಅವ್ರು ಮತ ಹಾಕಿದ್ದಾರೆ. ಹೀಗಾಗಿ ಮತ್ತೆ ಆಮೇಲೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕೂಡ ಸತತ 3 ದಿನಗಳ ಕಾಲ ಅಲ್ಲಿ ವಾಸ್ತವ್ಯ ಹೂಡಿ ಸುಮಾರು 18 ಬೃಹತ್ ಮಟ್ಟದ ಸಾರ್ವಜನಿಕ ಸಮಾರಂಭಗಳು ಅಲ್ಲಿ ಭಾಗವಹಿಸಿ ಅನ್ನಪೂರ್ಣ ಬಾಯಿ ಅವ್ರನ್ನ ಆಯ್ತು ತರಲೇಬೇಕು, ಕಾಂಗ್ರೆಸ್ ಪಕ್ಷ ಅಂದ್ರೆ ಬಡವರ ಪಕ್ಷ, ಇದು ಗ್ಯಾರಂಟಿಗಳು ಕೊಡ್ತೀನಿ, ರಾಷ್ಟ್ರದಲ್ಲಿ ಮೊದಲೇ ಯೋಜನೆ ಹಾಕಿಕೊಂಡು ಸುಮಾರು 2,000 ರೂಪಾಯಿ ಗ್ಯಾರಂಟಿ ಮುಖಾಂತರ ಮಹಿಳೆಯರಿಗೆ ಕೊಡ್ತಕ್ಕಂಥದ್ದು, ಬಸ್ ಫ್ರೀ ಮಾಡ್ತಕ್ಕಂಥದ್ದು, ನಿರುದ್ಯೋಗ ಯುವಕರಿಗೆ 3,000 ಸ್ಟೈಪಂಡ್ ಕೊಡ್ತಕ್ಕಂಥದ್ದು, ಹಲವಾರು ಯೋಜನೆ ನಾವು ಹಾಕೊಂಡಿದ್ದೀವಿ. ಇದು ಹಿಂದಿನ ಯಾವುದೇ ಮುಖ್ಯಮಂತ್ರಿ ಮಾಡೋದ ಕೆಲಸ ನಾವು ಮಾಡಿದ್ದೇವೆ ಅಂತ ಅವರು ಕೂಡ ಸತತವಾಗಿ 18 ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಮತವನ್ನು ಯಾಚನೆ ಮಾಡಿದರು. ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರು, ಅವರು ಕೂಡ ಅಲ್ಲಿ ಭಾಗವಹಿಸಿ ತಮ್ಮ ಕರ್ತವ್ಯ ನಿಭಾಯಿಸಿ ಏನೇನು ಸೌಲಭ್ಯಗಳು ಕೊಡಬೇಕು, ಚುನಾವಣೆ ಸಲುವಾಗಿ ಏನೇನು ಸೌಲಭ್ಯಗಳು ಸಹಾಯ ಮಾಡಬೇಕು ಆ ಭಾಗದಲ್ಲಿ ಎಂಬ ಎಲ್ಲ ವ್ಯವಸ್ಥಿತವಾದಂತಹ ವ್ಯವಸ್ಥೆ ಮಾಡಿ ಪಕ್ಷದ ಅಭ್ಯರ್ಥಿ ಗೆಲುವಿಗಾಗಿ ಅವರು ಕೂಡ ಬಹಳಷ್ಟು ಶ್ರಮ ವಹಿಸಿದ್ರು. ಮತ್ತೆ ಕೆಪಿಸಿಸಿ ಡೈರೆಕ್ಷನ್ ಪ್ರಕಾರ ನಮ್ಗೆ ಯಾರ್ಯಾರು ಎಲ್ಲೆಲ್ಲಿ ಹಾಕಿದ್ರು ಪ್ರಾಮಾಣಿಕವಾಗಿ ಕೆಲಸಗಳು ಮಾಡಿದ್ದೀವಿ. ಅದಕ್ಕಾಗಿ ಮೊದಲಿಡಿದು ನಮಗೆ ಸಿದ್ದರಾಮಯ್ಯ ಆಗಲಿ ಚನ್ನಪಟ್ಟಣ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ನಮ್ಗೆ ಆ ಭಾಗಕ್ಕೆ ನಮಗೆ ಡೆಪೋಟ್ ಮಾಡಿದ್ರು. ಆ ಭಾಗದಲ್ಲಿ ಜನರ ಮತಗಳು ತೆಗೆದುಕೊಂಡು ಆ ಭಾಗದ ಅಭ್ಯರ್ಥಿ ಆರಿಸಿ ಬರಲೇಬೇಕಂತೇಳಿ ಪಣ ಕೊಟ್ಟಿದ್ದೀವಿ. ನಾವೆಲ್ಲರೂ ಒಕ್ಕಟ್ಟಾಗಿ ಕಾರ್ಯಕ್ರಮ ಕೆಲಸ ಮಾಡಿದ್ದೀವಿ. ಮುಖಂಡರು ಕೆಲಸ ಮಾಡಿದ್ದಾರೆ, ಮಂತ್ರಿಗಳು ಕೆಲಸ ಮಾಡಿದ್ದಾರೆ. ಎಲ್ಲ ಶ್ರೇಯಸ್ಸು ಸಂತೋಷ್ ಲಾಡ್ ಮತ್ತು ತುಕಾರಾಮ್ ಹೋಗ್ಬೇಕು, ಮತ್ತೆ ಪಕ್ಷದ ಅಧ್ಯಕ್ಷರಿಗೆ ಮುಖ್ಯಮಂತ್ರಿ ಹೋಗ್ಬೇಕಂತೇಳಿ. ಅದು ಜಮೀರ್ ಅಹ್ಮದ್ ಕೂಡ ತಮ್ಮ ಸಮಾಜದ ಮತಗಳು ಕೂಡ ಒಂದೇ ಒಂದು ಹೋಗಲಾರ್ದಂಗ ಪ್ರಾಮಾಣಿಕವಾಗಿ ಆ ಭಾಗದಲ್ಲಿ ಎಲ್ಲ ಸಂಚಾರ ಮಾಡಿ ಹಿಂದುಳಿದ ಮತಗಳು, ಅಲ್ಪಸಂಖ್ಯಾತರ ದೃಢೀಕರಿಸತಕ್ಕಂಥ ಕೆಲಸ ಅವರು ಕೂಡ ಮಾಡಿದ್ದಾರೆ. ಅವರಿಗೆ ಕೂಡ ಅಭಿನಂದನೆ ಹೇಳಬೇಕು.